ಸಮಸ್ಯೆನ ದೊಡ್ಡದ್ ಮಾಡ್ಬೇಡಿ, ತೊಂದ್ರೆ ಆಗುತ್ತೆ ಅಂತ ಹೇಳ್ತಿದ್ದಾರೆ. ವಿಷಯನ ಮುಚ್ಚಿಟ್ರೆ ಯಾರಿಗ್ರಿ ಲಾಭ, ನೀವೇ ಹೇಳಿ. ಇಲ್ಲ ಭಾವ, ನಮ್ಮ ಆಚಾರ್ಯರು ಆ ಥರ ತೂಕದಲ್ಲಿ ಮೋಸ ಮಾಡೋರಲ್ಲ ಅಂತ ಹೇಳ್ತಾ ಇದ್ದೆ. ಅದನ್ನ ಇವರು ತಪ್ಪಾಗಿ ತಿಳ್ಕೊಂಡ್ಬಿಟ್ರು. ಹೌದು ಬಾಮ, ಕುಮಾರ ನಮ್ಗೆ ತುಂಬಾ ವರ್ಷಗಳಿಂದ ಪರಿಚಯ ಇದ್ದಾನೆ. ಅವನು ಚಿನ್ನದ ವಿಷಯದಲ್ಲಾಗ್ಲಿ ಹಣದ ವಿಷಯದಲ್ಲಾಗ್ಲಿ ಅತಿ ಆಸೆ ಪಟ್ಟವನಲ್ವೇ ಅಲ್ಲ. ಅತಿ ಆಸೆ ಪಟ್ಟಿಲ್ಲ ನಿಜ, ಆದ್ರೆ ಆಸೆ ಅಂತೂ ಪಟ್ಟಿದಾರ್ ತಾನೆ. ಅಲ್ಲ, ಈ ತರ ಮೇಕಿಂಗ್ ಅಲ್ಲಿ ಲೂಟಿ ಮಾಡಿದ್ರೆ ಯಾರಿಗ್ ನಷ್ಟ? ನಮ್ಗೆ ತಾನೆ. ಇಲ್ಲಮ್ಮ, ವೇಸ್ಟೇಜು ಮೇಕಿಂಗ್ ಚಾರ್ಜಸ್ಸು ಅಂತ ಬೇರೆ ಥರ ಜಾಸ್ತಿ ಹಾಕೋನೇ ಇಲ್ಲ. ಅವನು ತನ್ನ ವೃತ್ತಿಗೆ ಬೆಲೆ ಕೊಟ್ಟು ಈ ಕಸಬನ್ನ ಅಚ್ಚುಕಟ್ಟಾಗಿ ಮಾಡ್ಕೊಂಡು ಬರ್ತಾ ಇದ್ದಾನೆ. ಹಾಗಿರುವಾಗ ನೀನು ಆ ಥರ ಹೇಳೋದು ಸರಿನಾ ಹೇಳು? ಹಾಗಾದ್ರೆ ನಾನ್ ಬೇಕು ಬೇಕು ಅಂತ ಆಚಾರ್ಯ ಮೇಲೆ ತಪ್ಪೋರಿಸ್ತಾ ಇದ್ದೀನಿ ಅಂತನಾ? ಇದೇ ತಾನೇ ನೀವು ಹೇಳೋಕ್ ಬರ್ತಾ ಇರೋದು? ಅಮ್ಮ, ಅಜ್ಜಿ ಆ ಥರ ಎಲ್ಲ ಹೇಳಿಲ್ಲ. ನೀವು ತಪ್ಪಾಗಿ ಅರ್ಥ ಮಾಡ್ಕೋತಿದ್ದೀರಾ. ಸರಿಯಾಗಿ ಅರ್ಥ ಮಾಡ್ಕೊಂಡಿದ್ದೀನಿ. ನಾನೇನ್ ಫಸ್ಟ್ ಟೈಮ್ ಈ ಚಿನ್ನ ನೋಡ್ತಿಲ್ಲ. ಯಾವ ಚಿನ್ನ ಒರಿಜಿನಲ್ಲು, ಯಾವ ಚಿನ್ನ ಡೂಪ್ಲಿಕೇಟ್ ಅಂತ ನನಗೆ ತುಂಬಾ ಚೆನ್ನಾಗಿ ಗೊತ್ತಾಗುತ್ತೆ. ಅಸ್ಲಿ ಬಂಗಾರಕ್ಕೂ ಕಾಗೆ ಬಂಗಾರಕ್ಕೂ ಕಣ್ಣಲ್ಲೇ ನೋಡಿ ವ್ಯತ್ಯಾಸ ಹೇಳಬಲ್ಲೆ, ಗೊತ್ತಾ? ಒರಿಜಿನಲ್ ಡ್ಯೂಪ್ಲಿಕೇಟ್ ಬಗ್ಗೆ ನೀನು ಮಾತಾಡ್ತಾ ಇದ್ಯಾ. ಒರಿಜಿನಲ್ ಬಂಗಾರ ಯಾವುದು, ಕಾಗೆ ಬಂಗಾರ ಯಾವುದು ಅಂತ ನಮಗೂ ಚೆನ್ನಾಗಿ ಗೊತ್ತು. ಆದ್ರೂ ಕಾಗೆ ಬಂಗಾರ ಜೊತೆ ಸಂಸಾರ ಮಾಡ್ತಿಲ್ವಾ? ಏನಂದ್ರಿ? ನಾನು ನಿಮ್ಗೆ ಕಾಗೆ ಬಂಗಾರನಾ? ಅದನ್ ಬಾಯ್ ಬಿಟ್ಟು ಬೇರೆ ಹೇಳ್ಬೇಕೆ? ಹಾ ಅಲ್ವೇ? ಪ್ರತಿ ಸತಿನೂ ಏನಾದ್ರೂ ಒಂದು ವಿಷಯದಲ್ಲಿ ಕಿತಾಪತಿ ಮಾಡ್ತಾನೆ ಇರ್ತಿಯಲ್ಲೇ. ನೋಡೆ, ನಾನು ನೋಡೋ ತನಕ ನೋಡ್ತೀನಿ, ಆಮೇಲೆ ನನಗೇನಾದ್ರೂ ಸಿಟ್ಟು ಬಂತೋ ನಾನು ಏನು ಮಾಡ್ತೀನಿ ಅಂತ ನನಗೆ ವೆಂಕಟು, ಯಾಕೋ ಹೀಗೆಲ್ಲ ಮಾತಾಡ್ತಾ ಇದೀಯಾ? ಮತ್ ಏನೋ ಮಾಡೋದು. ಪ್ರತಿ ಸತಿ ಶುಭ ಕಾರ್ಯ ನಡೀಲಿ ಏನೇ ನಡೀಲಿ ಏನಾದ್ರೂ ಒಂದು ಕಿತಾಪತಿ ತೆಗೆದು ಗಲಾಟೆ ಮಾಡ್ತಾನೆ ಇರ್ತಾಳೆ ಅಲ್ವೋ? ನಾವ್ ನೆಮ್ಮದಿಯಾಗಿರೋದೇ ಬೇಡವೇನೋ? ಆಯ್ತು ವೆಂಕಟು, ನೀನ್ ಸೈಲೆಂಟ್ ಆಗಿರು, ನಾನ್ ಮಾತಾಡ್ತೀನಿ. ನಿನ್ ಮಾತ್ ಸೈಲೆಂಟ್ ಆಗಿರು ಅಂತ ಹೇಳದಲ್ವಾ? ಆಯ್ತು, ಮಾತಾಡೋ. ತಂಗ್ಯವ್ವ, ಯಾರ ಮೇಲಾದ್ರೂ ಆರೋಪ ಹೊರಿಸ್ಬೇಕು ಅಂದ್ರೆ ಒಂದ್ಸಲ ಅಲ್ಲ 10 ಸಲ ಯೋಚನೆ ಮಾಡಿ ಮಾತಾಡ್ಬೇಕು. ಈಗ ಆಚಾರ ಮೇಲೆ ಆರೋಪ ಹೊರಿಸುವಂತದ್ದು ಏನ್ ಮಾಡಿದ್ದಾರೆ? ಅಣ್ಣ, ನಾನ್ ಯಾರ ಮೇಲೂ ಆರೋಪ ಹೊರಿಸ್ತಿಲ್ಲ. ಚಿನ್ನದ ರೇಟು ಮೊದ್ಲೇ ಗ್ರಾಮ್ಗೆ 15,000 ದಾಟಿದೆ, ಇನ್ನು ಜಾಸ್ತಿ ಆದ್ರೂ ಆಗುತ್ತೆ. ಹೀಗಿರುವಾಗ ನಮ್ಮ ಹುಷಾರಲ್ಲಿ ನಾವಿದ್ರೆ ಒಳ್ಳೇದಲ್ವಾ? ಯಾವುದೇ ಚಿನ್ನದ ಸರ ಇರ್ಲಿ ಇಲ್ಲ ಚಿನ್ನದ ನೆಕ್ಲೆಸ್ ಇರ್ಲಿ, ಇಷ್ಟೇ ಗ್ರಾಮು ಇಷ್ಟೇ ತೂಕ ಇದೆ ಅಂತ ಕೈಯಲ್ಲಿ ಹಿಡ್ಕೊಂಡು ಹೇಳ್ತೀನಿ ನಾನು. ಆ ಕೆಪಾಸಿಟಿ ನನ್ಗಿದೆ. ನಾನ್ ಸತ್ಯ ಮಾಡಿ ಹೇಳ್ತೀನಿ, ಈ ತಾಳಿ ಒಟ್ಟು 6 ಗ್ರಾಮ್ ಇಲ್ಲ, 5 ಗ್ರಾಮು ಇಲ್ಲ, ಅದಕ್ಕಿಂತ ಕಮ್ಮಿ ಇದೆ ಅನ್ನೋದು ನನ್ನ ವಾದ. ನೀವು ಒಪ್ಕೊಳ್ಳಿ ಬಿಡ್ಲಿ, ನಾನ್ ಹೇಳ್ತಾ ಇರೋದು 100ಕ್ಕೆ 100 ಸತ್ಯ ಅಷ್ಟೇ. ವೆಂಕಟು, ಬೇಡವು, ಸಮಾಧಾನ ಮಾಡ್ಕೊಳ್ಳೋ. ಅಲ್ಲ ಮತ್ತಿನ್ನೇನೋ, ನಾನು ನೋಡ್ತಾನೆ ಇದ್ದೀನಿ ಎಷ್ಟು ಅಂತ ತಡ್ಕೊಂಡಿರೋದು. ತಾಳ್ಮೆ ಪರೀಕ್ಷೆ ಮಾಡ್ತಾನೆ ಇದ್ದಾಳೆ. ವೆಂಕಟು, ನೀನ್ ಸ್ವಲ್ಪ ಸುಮ್ಮನಿರು. ಮಾಮ, ಈಗೇನಮ್ಮ, ನಿಂಗೆ ಆ ಮಾಂಗಲ್ಯ ಎಷ್ಟು ತೂಕ ಇದೆ ಅಂತ ತೂಕ ಮಾಡಿಸ್ಬೇಕು ಅಷ್ಟೇ ತಾನೇ? ಬೇಡಮ್ಮ, ಅದೆಲ್ಲ ಏನು ಬೇಡ. ನೋಡಪ್ಪ, ನೀನ್ ಸುಮ್ಮನೆ ಇರೋ ನಾಗರಾಜ, ನನಗೆ ಮಾತಾಡಕ್ ಬಿಡೋ. ನೋಡೆ, ಅವರು ದೇವರ ಆಶೀರ್ವಾದ ತಗೊಂಡು ಗಂಡು ಹೆಣ್ಣು ಚೆನ್ನಾಗಿರ್ಲಿ, ಅವ್ರಿಗೆ ಒಳ್ಳೇದಾಗ್ಲಿ ಅನ್ಬಿಟ್ಟು ಅದನ್ನ ಮಾಡ್ಕೊಟ್ಟಿದ್ದಾರೆ. ಅಂತದ್ರಲ್ಲಿ ಈಗ ಹೋಗ್ಬಿಟ್ಟು ಇದು 6 ಗ್ರಾಮ್ ಇದೆಯಾ 5 ಗ್ರಾಮ್ ಇದೆಯಾ 4 ಗ್ರಾಮ್ ಇದೆಯಾ ಅಂತ ತೂಕ ಹಾಕ್ಬಿಟ್ಟು ಹೇಳಿ ಅಂತ ಕೇಳಕ್ಕಾಗತ್ತೇನೆ? ಕೇಳಿದ್ರೆ ಅವ್ರ ಮನ್ಸಿಗೆ ಬೇಜಾರಾಗಲ್ವಾ? ಇಂಥ ದೊಡ್ಡ ಪಾಪ ಇನ್ನೊಂದಿಲ್ಲ, ಯೋಚನೆ ಮಾಡಿ ಮಾತಾಡು. ವೆಂಕಟು, ನೀನ್ ಹೇಳೋ ಸರಿ ಕಣೋ, ಆದ್ರೆ ತಂಗ್ಯವ್ವ. ಸುಮ್ನೆ ಇರೋ ನಾಗರಾಜು, ದಿನ ಸಾಯೋರ್ಗಳವ್ರು ಯಾರು? ದಿನ ಜಗಳ ಮಾಡ್ಲೇಬೇಕು ಅಂತ ನಿಂತಿರೋ ಇವಳ ಬಗ್ಗೆ ನಾವೇನಾದ್ರೂ ತಲೆ ಕೆಡಿಸ್ಕೊಂಡ್ರೆ ಅದಕ್ಕೆ ಬೆಲೆ ಅನ್ನೋದೇ ಇರಲ್ಲ. ಇವಳಿಗೆ ತಿಂದಿದ್ದನ್ನ ಅರಗಬೇಕು ಅಂತಂದ್ರೆ ಇವಳು ಯಾವ್ದಾದ್ರೂ ಒಂದು ವಿಷಯ ತೆಗಿಬೇಕು, ಕಿತ್ತಾಡ್ತಾನೆ ಇರ್ಬೇಕು. ಇಲ್ದಿದ್ರೆ ಅವಳ ಮನ್ಸಿಗೆ ನೆಮ್ಮದಿ ಅನ್ನೋದೇ ಇರೋದಿಲ್ಲ. ಅಷ್ಟಿಲ್ದೆ ಹೇಳ್ತಾರ ಒಳ್ಳೆ ಕೆಲ್ಸಕ್ಕೆ ವಿಘ್ನ ಹೆಚ್ಚು ಅಂತ.
ನಿಮಗ್ ಒಳ್ಳೇದ್ ಹೇಳೋಕ್ ಬಂದಲ್ಲ ನನಗ ಅಪಾಯ ಆಗ್ತಿದೆ.